टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸಾಲ ಕೊಡಿಸುವಂತಹ ನಾಟಕವನ್ನ ಆಡಿ 200 ಕೋಟಿಗೂ ಅಧಿಕ ವಂಚನೆ ಮಾಡಿರುವಂತಹ ಪ್ರಕರಣ ಇದು. ಮಂಗಳೂರು ಪೊಲೀಸರ ಅತಿಥಿಯಾಗಿದ್ದಾನೆ ರೋಹನ್ ಸಲ್ಡಾನಾ. ದೇಶದ ಐಷಾರಾಮಿ ವ್ಯಕ್ತಿಗಳು ಹಾಗೂ ಉದ್ಯಮಿಗಳನ್ನೇ ಈತ ಟಾರ್ಗೆಟ್ ಮಾಡಿಕೊಂಡಿದ್ದ. ತಾನೊಬ್ಬ ಉದ್ಯಮಿ ಅಂತ ಹೇಳಿಕೊಂಡು ರೋಹನ್ ಗಾಳವನ್ನ ಹಾಕಿದ್ದಾನೆ. ಮಂಗಳೂರಿನ ಜಪ್ಪಿನ ಮೊಗರುವಿನ ಬಂಗಲೆಗೆ ಕರೆದು ಡೀಲ್ ಅನ್ನ ಕುದುರಿಸ್ತಾ ಇದ್ದ. ಇನ್ನು ಜಾಗದ ವ್ಯವಹಾರ ಹಾಗೆ ಸಾಲ ನೀಡುವಂತಹ ನೆಪದಲ್ಲಿ ನಂಬಿಕೆಯನ್ನ ಸೃಷ್ಟಿಸ್ತಾ ಇದ್ದ. ಬರೋಬ್ಬರಿ 5 ರಿಂದ 100 ಕೋಟಿ ವ್ಯವಹಾರವನ್ನ ಕುದುರಿಸಿದಂತಹ ರೋಹನ್ ನಂತರ ಸಾಲ ನೀಡೋದಕ್ಕೆ ಸ್ಟಾಂಪ್ ಡ್ಯೂಟಿ ಹಣಕ್ಕೆ ಬೇಡಿಕೆ ನೀಡುತ್ತಿದ್ದ. ಸಾಲ ನೀಡೋದಕ್ಕೆ 5 ರಿಂದ 10 ಕೋಟಿ ಸ್ಟಾಂಪ್ ಡ್ಯೂಟಿ ಹಣಕ್ಕೆ ಬೇಡಿಕೆಯನ್ನು ಇಡ್ತಿದ್ದ. ಬಣ್ಣ ಬಣ್ಣದ ಮಾತಿಗೆ ಮರುಳಾಗಿ ಹಣವನ್ನ ಉದ್ಯಮಿಗಳು ನೀಡ್ತಾ ಇದ್ರು. ಈ ರೀತಿಯಾಗಿ ನೀಡ್ತಾನೆ ಬರೋಬ್ಬರಿ 200 ಕೋಟಿ ವ್ಯವಹಾರವನ್ನ ಈತ ಕುದುರಿಸಿದ್ದ ಅಂತ ಹೇಳಲಾಗ್ತಾ ಇದೆ. ಇನ್ನು ನಿರೀಕ್ಷೆಯಷ್ಟು ಹಣ ಸಿಕ್ಕ ಬಳಿಕ ನೆಪವನ್ನ ಹೇಳ್ಕೊಂಡು ಅಲ್ಲಿಂದ ಕಾಲ್ ಕೀಳ್ತಾ ಇದ್ದ ಈತ. ಕೇವಲ 3 ತಿಂಗಳಲ್ಲಿ 45 ಕೋಟಿ ವ್ಯವಹಾರ ಮಾಡಿರುವುದು ಬಯಲಾಗಿದೆ. ಅನೇಕ ವರ್ಷಗಳಿಂದ 200 ಕೋಟಿಗೂ ಅಧಿಕ ವಂಚನೆ ಮಾಡಿದಂತ ಆರೋಪ ಈತನ ವಿರುದ್ಧ ಕೇಳಿ ಬರ್ತದೆ. ಇನ್ನು ಉದ್ಯಮಿಯೊಬ್ಬರ ದೂರಿನ ಮೇರೆಗೆ ರೋಹನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಆತನಿಂದ ಮಾಹಿತಿಗಳನ್ನ ಕಲೆ ಹಾಕಲಾಗ್ತಾ ಇದೆ. ಕೇವಲ 3 ತಿಂಗಳ ಆತನ ವ್ಯಾಪಾರ ವಹಿವಾಟುಗಳನ್ನ ಗಮನಿಸುವುದಾದ್ರೆ 45 ಕೋಟಿ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಹಲವು ವರ್ಷಗಳಿಂದ ಈತ ಜನರಿಗೆ ಮೋಸ ಮಾಡ್ಕೊಂಡು ಬರ್ತಾ ಇದ್ದ. ಉದ್ಯಮಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಈತ ಹಣವನ್ನ ಸಂಪಾದನೆ ಮಾಡ್ತಾ ಇದ್ದ. ಸ್ಟಾಂಪ್ ಡ್ಯೂಟಿ ಅಂತ ಹೇಳಿ 5 ರಿಂದ 10 ಕೋಟಿಯನ್ನ ಪೀಕ್ತಾ ಇದ್ದ. ಈಗ ಬರೋಬ್ಬರಿ 200ಕ್ಕೂ ಹೆಚ್ಚು ಕೋಟಿ ವಂಚನೆ ಮಾಡಿರುವಂತಹ ಆರೋಪ ರೋಹನ್ ಸಲ್ಡಾನಾ ವಿರುದ್ಧ ಕೇಳಿ ಬರ್ತಾ ಇದೆ. ಇನ್ನು ಆತನ ಮನೆಯಲ್ಲಿ ಅಗೋಚರ ಕೋಣೆ ಬೇರೆ ಇತ್ತು. ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಹೈಡೌಟ್ ರೂಮ್ ಕೂಡ ಈತ ಮಾಡಿಕೊಂಡಿದ್ದ. ಬೆಡ್ರೂಮ್ ಕಬೋರ್ಡ್ ಒಳಗೆ ಒಂದು ಹಿಡನ್ ಡೋರ್ ಕೂಡ ಇತ್ತು. ಹಿಡನ್ ಡೋರ್ ತೆಗೆದ್ರೆ ಒಳಗೆ ವಿಶಾಲವಾಗಿರುವಂತಹ ಜಾಗ ಕೂಡ ಇತ್ತು. ಇನ್ನು ಹೈಡೌಟ್ ರೂಮ್ ನಲ್ಲಿ ಅಡಗಿ ಕುಳಿತಿದ್ದಂತಹ ರೋಹನ್ ಸಲ್ಡಾನಾ ಆತನನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಹೈಡೌಟ್ ರೂಮ್ ಏನು ನೋಡ್ತಾ ಇದ್ದೀರಿ, ರೋಹನ್ ಸಲ್ಡಾನನ ನಿವಾಸ ಯಾವ ರೀತಿ ಐಷಾರಾಮಿಯಾದಂತಹ ಬಂಗಲೆ, ಆ ಬಂಗಲೆ ಒಳಭಾಗದಲ್ಲೆಲ್ಲ ಐಷಾರಾಮಿಯಾದಂತಹ ವಸ್ತುಗಳಿದ್ವು. ಜನರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಈತ ಯಾವ ರೀತಿ ಮೋಡಿ ಮಾಡ್ತಾ ಇದ್ದ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ.